ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಆರೋಗ್ಯದ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಆಲ್ರೆಡಿ ತಮ್ನೆಲಲ್ಲಿ ನೋಡಿದಿರಾ, ಜಸ್ಟ್ ಒಂದೇ ಒಂದು ಟ್ಯಾಬ್ಲೆಟ್ ಇಂದ ಇವತ್ತು ನಿಮ್ಮ ಫೈಲ್ಸ್ ಗುಣ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಸೊ ಇಲ್ಲಿ ಬರೋ ಕ್ವಶನ್ ಏನಂತಂದ್ರೆ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಜೊತೆಯಲ್ಲಿ ನಾವು ಇಷ್ಟೊಂದು ನೋವು ತಿಂತೀವಿ ಫೈಲ್ಸ್ ಇಂದ, ಅದ್ರ ಟ್ರೀಟ್ಮೆಂಟ್ಗೆ ಇಷ್ಟೊಂದು ನೋವು ತಿಂತೀವಿ, ಇಷ್ಟೊಂದು ಖರ್ಚು ಮಾಡ್ತೀವಿ, ಇವೆಲ್ಲವೂ ಹೋಗಕ್ಕೆ ಸಾಧ್ಯನಾ? ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಆಯುಷ್ ಶ್ಯೂರ್ ಕಡೆಯಿಂದ ಶ್ವೇತಾ ಕಲ್ಲಡ್ಕ ಡಾಕ್ಟರ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಡಾಕ್ಟರ್ನ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಕಲ್ಲಡ್ಕ. ನಾನು ಆಯುಷ್ ಶ್ಯೂರ್ ವೆಲ್ನೆಸ್ಸಿನ ಕನ್ಸಲ್ಟಿಂಗ್ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಚೆನ್ನಾಗಿದ್ದೀರಾ? ತುಂಬಾ ಡಾಕ್ಟರ್ನು ಚೆನ್ನಾಗೇ ಇರ್ತೀರಾ ಅಲ್ವಾ? ನಾವೇ ನಿಮ್ಮ ಹತ್ರ ಬರಬೇಕು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಮೇಡಮ್, ಮೊದಲೇದಾಗಿ ನಾನು ವೀಕ್ಷಕರಿಗೆ ತಮ್ಮನೆಲ್ಲ ಹಾಕ್ಬಿಟ್ಟಿದ್ದೀನಿ, ಜಸ್ಟ್ ಒಂದು ಟ್ಯಾಬ್ಲೆಟಿಂದನೂ ಕೂಡ ಯು ಕ್ಯಾನ್ ಸಾಲ್ವ್ ದ ಪೈಲ್ಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಫಸ್ಟ್ ನಂಬಿಕೆ ಬರಲಿಲ್ಲ, ಓಕೆ ಹಿಂಗೆ ಸಾಧ್ಯ ಇದು ಅಂತ. ದೆನ್ ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾಗ, ನಿಮ್ಮ ಟೀಮ್ ಜೊತೆ ಮಾತಾಡಿದಾಗ ದೆನ್ ಐ ಗಾಟ್ ಟು ನೋ, ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ನಿಮಗೂ ಕೂಡ ಇದನ್ನು ಪರಿಚಯ ಮಾಡಿಕೊಡೋಣ ಅಂತ ಇವತ್ತು ಬರ್ತಾ ಇರುವಂಥದ್ದು. ನೋಡಿ, ತುಂಬಾ ಕಷ್ಟಪಟ್ಟು ಪೈಲ್ಸನ್ನು ಹೋಗ್ಲಾಡಿಸ್ಕೊಳ್ಬೋದು. ಯಾಕೆ ನನಗೂ ಗೊತ್ತು, ನಮ್ಮ ಸ್ನೇಹಿತರು ತುಂಬ ಜನ ಆ್ಯಕ್ಚುಲಿ ಪಲ್ಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅವ್ರಿಗೆ ತುಂಬ ಪೇನ್ ಎಲ್ಲ ಆಗಿದೆ, ಭಾಳ ಕಷ್ಟಪಟ್ಟಿದ್ದಾರೆ, ಆ್ಯಂಡ್ ದಿ ಸ್ಪೆಂಟ್ ಟು ಮಚ್. ಓಕೆ, ಸೊ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಆಯುಷ್ ಇವ್ರ ಕಡೆಯಿಂದ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಈ ಮೆಡಿಸಿನ್ನ ನೇಮ್ ಏನು, ಆ್ಯಂಡ್ ಸ್ಮಾಲ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ಬೋದಾ ನಮ್ಮ ವೀಕ್ಷಕರಿಗೆ? ಆಯುಷ್ ಶ್ಯೂರ್ನ ನಮ್ಮ ಪೈಲ್ಸ್ಗೆ ರಾಮಬಾಣ ಬಿಟ್ಟಿರುವಂತ ಮದ್ದು, ಇದ್ರ ಹೆಸರು ರಿಲೀವಾ ಅಂತ. ರಿಲೀವಾ ಅಂತ. ಓಕೆ ಓಕೆ. ಇದು ಹೊಸದೇನ್ ಫಾರ್ಮ್ಯುಲೇಷನ್ ಏನಲ್ಲ. 300-400 ವರ್ಷಗಳ ಹಿಂದೆ ಕೇರಳದಲ್ಲಿ ಪಾರಂಪರಿಕವಾಗಿ ಮಾಡ್ಕೊಂಡ್ ಬಂದಿರುವಂತ ಒಂದು ಫಾರ್ಮ್ಯುಲೇಷನ್. ಇದನ್ನೇ ನವೀಕರಣ ಮಾಡಿ ನಾವು ಹೊಸದಾಗಿ ರಿಲೀವಾ ಅಂತ ಹೆಸರು ಕೊಟ್ಟಿದ್ದೀವಿ. ಓ, ಸೊ ಪುರಾತನ ತತ್ವಗಳೆಲ್ಲ ಇದರಲ್ಲಿ ಇದೆ. ತುಂಬಾ ಜನ ನಮಗೆ ರಿಲೇಟ್ ಆಗ್ತೀರಾ. ಒಂದು ಆಯುರ್ವೇದ ಅನ್ನೋ ಒಂದು ಹೆಸರು ಬಂದಾಗಲೇ ನಮ್ಗೆ ಅನ್ಸುತ್ತೆ ಹಳೆಯದೆಲ್ಲ ಬೇಕು ನಮಗೆ ಅಂತ ಹೇಳ್ಬಿಟ್ಟು. ಸೊ ಆ ಎಲ್ಲ ತತ್ವಗಳು ಇದರಲ್ಲಿ ಇದೆ, ಆದ್ರಿಂದನೇ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿ ಪ್ರತಿಯೊಂದು ಕೂಡ ಇಲ್ಲಿ ಏನು ಇರಲ್ಲ ಅಂತ ಹೇಳ್ಬೋದು. ಸೊ ಆಯುಷ್ ಶ್ಯೂರ್ ಅಂತ ಬಂದಾಗ ತಮ್ಮ ಕಂಪ್ನಿ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ಬೋದಾ? ಅಂದ್ರೆ ಇದು ಕೇರಳ ಮೂಲದ, ಕೇರಳ ಬೇಸ್ಡ್. ಸೊ ನಮ್ಮ ಆಯುಷ್ ಶ್ಯೂರ್ ಅಲ್ಲಿ ಪೈಲ್ಸ್ಗಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪೈಲ್ಸ್ಗೆ ಬರುವಂತ ಚಿಕಿತ್ಸೆಯನ್ನು ಕೊಡೋದು ನಮ್ಮ ಗುರಿಯಾಗಿದೆ. ಅಂದ್ರೆ ಈಗ ಫಿಷರ್ ಆಗಿರ್ಬೋದು, ಫಿಸ್ಟ್ಯುಲಾ ಆಗಿರ್ಬೋದು, ತುಂಬಾ ಗುದದ್ವಾರದ ಕಂಡೀಷನ್ಸ್ ನೀವು ನೋಡ್ಬೋದು. ಬಟ್ ನಾವು ತುಂಬಾ ಇಂಪಾರ್ಟೆನ್ಸ್ ಪೈಲ್ಸ್ಗೆ ಕೊಡ್ತಾ ಇದ್ದೀವಿ. ಅದರಿಂದ ಇದು ಅಷ್ಟು ಎಫೆಕ್ಟಿವ್ ಅಂತ ಒಂದೇ ಮೆಡಿಸಿನ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಕರೆಕ್ಟ್. ಓಕೆ, ಸೊಲ್ಯೂಷನ್ಗೆ ಹೋಗೋ ಮೊದಲು ನಾನು ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು. ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು, ವಾಟ್ ಈಸ್ ಫೈಲ್ಸ್, ಜೊತೆಯಲ್ಲಿ ಹೇಗೆ ಬರುತ್ತೆ ಇದು ನಮಗೆ? ಸೊ ಯೂಶಲಿ ನಾವು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡಬೇಕಿದ್ರೆ ತುಂಬ ಈ ಗುದದ್ವಾರದ ಕೇಸಸ್ ತುಂಬ ನೋಡ್ತೀವಿ. ಅದರಲ್ಲಿ ಫಿಷರ್ ಆಗಿರ್ಬೋದು, ಫಿಸ್ಟ್ಯುಲಾ ಆಗಿರ್ಬೋದು, ಇನ್ ಕೇಸ್ ಸಿಂಪಲ್ ಆಗಿ ಮಲಬದ್ಧತೆ ಕೂಡ ಆಗಿರ್ಬೋದು. ಬಟ್ ಜನರು ಕಾಮನ್ ಆಗಿ ಏನು ಹೇಳ್ತಾರೆ ಅಂದ್ರೆ ಪೈಲ್ಸ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಂದೇ ಹೆಸರು, ಪೈಲ್ಸ್ ರೋಗ ಅಂತಾನೆ ಹೇಳೋದು. ಹೌದು. ಸೊ ಅದಕ್ಕೋಸ್ಕರ ಪೈಲ್ಸ್ ಅಂದ್ರೆ ಆಕ್ಚುಲಿ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೈಲ್ಸ್ ಅನ್ನೋದು ಈ ಗುದದ್ವಾರದಲ್ಲಿರೋ ರಕ್ತನಾಳಗಳ ಉಬ್ಬುವಿಕೆ. ಸೊ ಇದು ಯಾಕಾಗುತ್ತೆ ಅಂದ್ರೆ ಇನ್ ಕೇಸ್ ಆಫ್ ಇದು ಕಾನ್ಸ್ಟಿಪೇಷನ್ ಆದಾಗ, ಅಥವಾ ತುಂಬಾ ಅತಿಸಾರ ಆದಾಗ, ಇಲ್ದಿದ್ರೆ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ವೆಯ್ಟ್ ಗೇನ್ ಆದಾಗ, ಇನ್ನು ಕೆಲವೊಮ್ಮೆ ಆನುವಂಶಿಕವಾಗಿ ಕೂಡ ಪೈಲ್ಸ್ ರೋಗ ಬರುವ ಸಾಧ್ಯತೆ ಇದೆ. ಬಟ್ ಇದೆಲ್ಲ ಆಗಕ್ಕೆ ಮುಖ್ಯ ಕಾರಣ ಅಂತ ನಾವು ಹೇಳೋದಾದ್ರೆ ಅದು ಇಂಡೈಜೆಷನ್, ಅಥವಾ ನಿಮ್ಮ ಜಠರಾಗ್ನಿಯಲ್ಲಿ ಅಗ್ನಿ ಯಾವಾಗ ಮಂದ ಆಗುತ್ತೋ ಆಗ ನಿಮ್ಮ ಇನ್ಲೆಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಡಯರಿಯಾ ಆಗ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ದ್ವಾರದಲ್ಲಿರೋ ರಕ್ತನಾಳಗಳ ಒತ್ತಡ ಜಾಸ್ತಿ ಆಗುತ್ತೆ. ಈ ಒತ್ತಡ ಜಾಸ್ತಿ ಆಗೋದ್ರಿಂದ ಪೈಲ್ಸ್ ಶುರು ಆಗುತ್ತೆ. ಕಾನ್ಸ್ಟಿಪೇಷನ್ ಅಂದ್ರೆ ನಮಗೆ ಇದು ಮಲಬದ್ಧತೆ. ಸೊ ಮಲಬದ್ಧತೆ ಆಗೋದಕ್ಕೆ ಏನು ಕಾರಣ ಇರುತ್ತೆ? ಜೊತೆಯಲ್ಲಿ ನಾವು ಊಟ ಮಾಡ್ತೀವಲ್ಲ, ತಿಂತೀವಲ್ಲ, ಅದು ಈ ಪೈಲ್ಸ್ಗೆ ರಿಲೇಟೆಡ್ ಇದೆಯಾ? ಇಸ್ ಇಟ್ ರಿಲೇಟೆಡ್? ಊಟ ರಿಲೇಟೆಡ್ ಅಂತ ಹೇಳಿದ್ರೆ, ಕೆಲವು ತುಂಬಾ ಟೈಮಿಂದ ನಿಮ್ಮ ಆಹಾರ ವಿಹಾರಗಳೆಲ್ಲ ನಿಮ್ಗೆ ನಿಮ್ಮ ಅಗ್ನಿಯನ್ನ ಚೇಂಜ್ ಮಾಡ್ಬೋದು. ಅಂದ್ರೆ ನಿಮ್ಮ ಅಗ್ನಿಯಲ್ಲಿ ಈಗ ತುಂಬಾ ಉಷ್ಣ ಆಹಾರ ಯಾವಾಗ್ಲೂ ತಗೊಳ್ತಾ ಇದ್ದೀರಿ, ಅಥವಾ ತುಂಬಾ ಟೈಮ್ ಕುತ್ಕೊಂಡೇ ಇರ್ತೀರಿ, ಯಾವುದೇ ವರ್ಕೌಟ್ ಇರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ನಿಮ್ಮ ಅಗ್ನಿ ಹ್ಯಾಂಪರ್ ಆಗ್ಬೋದು. ಇನ್ ಕೆಲವೊಮ್ಮೆ ಏನಾಗುತ್ತೆ, ಬೈ ಬರ್ತೆ ಒಬ್ರೊಬ್ರು ಅಗ್ನಿ ಮಂದ ಇರ್ಬೋದು, ಅಥವಾ ಒಬ್ರೊಬ್ರದ್ದು ತೀಕ್ಷ್ಣ ಇರ್ಬೋದು, ಒಂದೇ ರೀತಿ ಅಗ್ನಿ ಇರೋದಿಲ್ಲ. ಸೊ ಈ ಕಾರಣಗಳೆಲ್ಲ ಒಟ್ಟಾದಾಗ ಏನಾಗ್ಬೋದು ಅಂದ್ರೆ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಆದಾಗ ಅದು ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆಗಿ
ಪ್ರಾಸೆಸ್ ಆಗ್ಬೋದು, ಇನ್ನು ಕೆಲವರಿಗೆ ತುಂಬ ಅತಿಸಾರ ಆಗ್ಬೋದು. ಸೊ ಈ ಎರಡು ಕಂಡೀಷನ್ ಅಲ್ಲಿ ಏನಾಗುತ್ತೆ, ರಕ್ತನಾಳಗಳ ಒತ್ತಡ ಜಾಸ್ತಿ ಆಗುತ್ತೆ. ಒಂದು ಮೋಷನ್ ಪಾಸ್ ಮಾಡೋ ಆಗ ಕೂಡ ರಕ್ತನಾಳದ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನೊಂದು ಅತಿಸಾರದಲ್ಲಿ ನೋಡಿದ್ರು ಕೂಡ ನೀವು ಮೋಷನ್ ನ ಕಟ್ಟಿಟ್ಕೊಳ್ಬೇಕು, ಆಗ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತದೆ. ಸೊ ಈ ಒತ್ತಡ ಜಾಸ್ತಿ ಆಗಿ ಒಂದು ಸ್ವಲ್ಪ ಟೈಮ್ ಆದ ನಂತರ ಈ ರಕ್ತನಾಳಗಳೆಲ್ಲ ಉಪ್ಕೊಳ್ಳುತ್ತೆ. ಸೊ ಇದನ್ನೇ ಪೈಲ್ಸ್ ಅಂತ ಕರೀತಾರೆ ಅಲ್ವಾ. ನಮಗೆ ಪೈಲ್ಸ್ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಯಾಕಂದ್ರೆ ತುಂಬ ಕೆಲವರು ಸಂಕೋಚದವ್ರು ಇರ್ತಾರೆ, ಅವರಿಗೆ ಭಾಳ ಏನು ಹೇಳ್ಕೊಳಕ್ಕಾಗಲ್ಲ, ಗೊತ್ತಾಗೋದು ಇಲ್ಲ, ಫ್ಯಾಮಿಲಿಲೂ ಹೇಳಲ್ಲ. ಸೊ ನಮಗೆ ನಾವು ತಿಳ್ಕೊಬೇಕು ಅಂತಂದರೆ ಪೈಲ್ಸ್ ಬರೋದು ಹೇಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡ್ಬೋದಾ? ಸೊ ಪೈಲ್ಸ್ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆ ಏನು ಡಿಫ್ರೆನ್ಸೇ ಗೊತ್ತಿರೋದಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಅದನ್ನ ಜಸ್ಟ್ ನಾರ್ಮಲ್ ಆಗಿ ಅವನೇನೆ ಏನೋ ತುಂಬಾ ಉಷ್ಣ ಆಹಾರ ತಿಂದೆ ಅದರಿಂದ ಕಾನ್ಸ್ಟಿಪೇಷನ್ ಅಂತ ಹೇಳ್ಕೊಂಡು ಅದೇ ಅದು ಪೈಲ್ಸ್ ಇಂದಾನೇ ಬಂದಿರೋ ಕಾನ್ಸ್ಟಿಪೇಷನ್ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇದು ಕಾಲಕ್ರಮೇಣ ಜಾಸ್ತಿ ಆಗ್ತಾ ಹೋಗೋದು. ಅಂದ್ರೆ ಮೋಷನ್ ಪಾಸ್ ಮಾಡುವಾಗ ತುಂಬಾ ನೋವು ಬರೋದು, ಅಥವಾ ತುಂಬಾ ಉರಿ ಬಂದಾಗ ಆಗೋದು, ಅಥವಾ ಇನ್ನು ಕೆಲವೊಮ್ಮೆ ತುಂಬಾ ಆಯಾಸ ಆಗೋದು, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತುರ್ಕೆ ಬರೋದು ಮೋಷನ್ ಮಾಡೋ ಜಾಗದಲ್ಲಿ, ಈ ಎಲ್ಲ ಲಕ್ಷಣಗಳನ್ನು ನೋಡ್ಬೋದು. ಕೆಲವೊಮ್ಮೆ ಬ್ಲೀಡಿಂಗ್ ಕೂಡ ನೀವು ನೋಡ್ಬೋದು. ಕೆಲವರಲ್ಲಿ ಬ್ಲೀಡಿಂಗ್ ಇರುತ್ತೆ, ಫ್ರೆಶ್ ಬ್ಲೀಡಿಂಗ್ ಕಾಣ್ಬೋದು, ಇಲ್ಲ ಮೋಷನ್ ಒಟ್ಟಿಗೆ ಕ್ಲಾಟ್ಸ್ ತರ ನೋಡ್ಬೋದು. ಇನ್ ಕೆಲವೊಮ್ಮೆ ಬ್ಲೀಡಿಂಗ್ ಕೂಡ ಇರೋದಿಲ್ಲ. ಒಬ್ರಿಗೆ ಒಂದು ಫೈಲ್ಸ್ ಬಂತು ಅಂದ್ರೆ ಈ ನಮ್ಗೆ ಈ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನಿಮ್ ಪ್ರಕಾರ? ಇಟ್ ಡಿಪೆಂಡ್ಸ್. ಅಂದ್ರೆ ಕೆಲವರು ಇನಿಷಿಯಲ್ ಸಿಂಪ್ಟಮ್ಸ್ ಅಲ್ಲೇನೆ ಕರೆಕ್ಟ್ ಮಾಡ್ಕೊಳಕ್ ನೋಡ್ತಾರೆ. ಅಂದ್ರೆ ಸ್ವಲ್ಪ ಫೈಬರ್ ರಿಚ್ ಡಯಟ್ ಹಾಗೆಲ್ಲ ತಗೊಂಡಾಗ ಸೊ ಅವರಿಗೆ ಅದು ಒಂದು 6 months 1 year ಆಗ್ತಾ ಹೋಗ್ಬೇಕಿದ್ರೆ ಅವರಿಗೆ ಕಾಣ್ಬೋದು. ಬಟ್ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ರೀತಿ ಡಯಟ್ ಅಲ್ಲಿ ಇದ್ದಾಗ ಬೇಗ ಆಗುವ ಚಾನ್ಸಸ್ ಕೂಡ ಇರ್ತದೆ. 4th ಸ್ಟೇಜ್ಗೆ ಹೋಗ್ಬೇಕಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ 1-2 years ಕಂಟಿನ್ಯೂಸ್ ಆಗಿ ಇದೇ ಪ್ರೋಸೆಸ್ ಆಗಿ ಆದಾಗ 4th ಸ್ಟೇಜ್ಗೆ ಹೋಗುತ್ತೆ. ಟೈಪ್ಸ್ ಆಫ್ ಪೈಲ್ಸ್ ಏನಾದರೂ ಇದೆಯಾ ಅಥವಾ ಪೈಲ್ಸ್ ಅಂದ್ರೆ ಒಂದೇನೇನಾ? ಎಸ್, ಪೈಲ್ಸ್ ಟೈಪ್ ನ ನಾವು 2 ಗ್ರೂಪ್ ಅಲ್ಲಿ ಕ್ಲಾಸಿಫೈ ಮಾಡ್ತೇವೆ. ಒಂದು ಬೇಸ್ಡ್ ಆನ್ ದ ಪೊಸಿಷನ್, ಅದು ಯಾವ ಜಾಗದಲ್ಲಿ ಇದೆ ಅದರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೇವೆ. ಸೊ ಗುದದ್ವಾರದ ಒಳಭಾಗದಲ್ಲಿ ಇದ್ದಾಗ ಅದು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೇವೆ, ಅದೇ ಹೊರಭಾಗದಲ್ಲಿ ಇದ್ದಾಗ ಎಕ್ಸ್ಟರ್ನಲ್ ಪೈಲ್ಸ್. ಮತ್ತೆ ಇನ್ನೊಂದು ಕ್ಲಾಸಿಫಿಕೇಶನ್ ಏನಂದ್ರೆ ಬ್ಲೀಡಿಂಗ್ ಅಂಡ್ ನಾನ್ ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಪೈಲ್ಸ್ ಅಂದ್ರೆ ಇದು ಮೋಷನ್ ಪಾಸ್ ಮಾಡುವಾಗ ಅಥವಾ ಬೇರೆ ಟೈಮ್ ಅಲ್ಲಿ ಬ್ಲೀಡಿಂಗ್ ನೋಡಬಹುದು, ಇಲ್ಲದಿದ್ರೆ ನಾನ್ ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳ್ತೇವೆ. ಸೊ ಈ ಎರಡು ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೇವೆ. ಮತ್ತೆ ಸಿವಿಯಾರಿಟಿ ಅಂತ ನೋಡೋದಾದ್ರೆ ನಾವು 4 ಗ್ರೇಡ್ಸ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು, ಸ್ಟೇಜಸ್ ಮಾಡಬಹುದು. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೈಲ್ ಮಾಸ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಅದು ಗುದದ್ವಾರದ ಒಳಗಡೆನೆ ಇರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಅದು ಗುದದ್ವಾರದಿಂದ ಹೊರಗೆ ಬರ್ತದೆ. ಥರ್ಡ್ ಅಂದ್ರೆ ಮೋಷನ್ ಪಾಸ್ ಮಾಡುವಾಗ. ಥರ್ಡ್ ಸ್ಟೇಜ್ ಅಲ್ಲಿ ಹೊರಗಡೆ ಬರುತ್ತೆ, ಬಟ್ ವಿತ್ ದ ಹ್ಯಾಂಡ್ ನಾವು ಅದನ್ನ ಪುಷ್ ಮಾಡಿ ಒಳಗೆ ಹಾಕೊಬಹುದು. ಫೋರ್ತ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಏನ್ ಮಾಡಿದ್ರು ಕೂಡ ಅದು ಒಳಗೆ ಹೋಗೋದಿಲ್ಲ, ಅದು ಹೊರಗಡೆನೆ ಇರುತ್ತೆ. ಸೊ ಇದು 4 stages ಆಫ್ ಪೈಲ್ಸ್. ಓಕೆ, ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಇಮೇಜ್ ಬರ್ತಾ ಇರುತ್ತೆ. ನಾನು ಹೇಳಿದೆ ನಿಮ್ಗೆ. ಲೇಡೀಸ್ ಒಂದು ಮಾತು ಹೇಳಿ ಮೇಡಮ್. ಸೊ ಲೇಡೀಸ್ ಅಲ್ಲಿ ಕೂಡ ಹಾಗೆ ಮುಜುಗರ ಪಟ್ಕೊಳ್ಳೋ ಅಂತ ವಿಷಯನೇ ಇಲ್ಲ. ನಿಮಗೆ ಯಾವಾಗ ಈ ಥರ ಸಮಸ್ಯೆ ಇನಿಷಿಯಲಿ ನಿಮಗೆ ಯಾವಾಗ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂತ ಅನ್ನಿಸುವಾಗ್ಲೇ ನೀವು ಡಾಕ್ಟರ್ಗೆ ಅಪ್ರೋಚ್ ಮಾಡೋದು ಒಳ್ಳೆಯದು. ಆಯುಷ್ ಅವ್ರಿಗೆ ಬಂದರೆ ಇನ್ನೂ ಒಳ್ಳೆಯದು. ಆಯುಷ್ ಅವ್ರ ಬಗ್ಗೆನೇ ನಿಮ್ಗೆ ತರ್ತೀವಿ ನಾವು ಇವಾಗ. ಬಟ್ ಆದರೆ ಇದರಿಂದ ನಿಮಗೆ ಯಾವ ಮುಜುಗರನೂ ಇರೋದಿಲ್ಲ, ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ, ನಿಮ್ಮ ಮನೇಲೇ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ನಾವು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಹೇಳೋದು ಒಂದೇ, ಸರ್ಜರಿನೇ ಮಾಡ್ಬೇಕು, ಇದಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ, ನಮ್ಮ ಹತ್ರ ಯಾವ ರಿಲೀವ ಇಲ್ಲ, ನೀವು ಸರ್ಜರಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನನ್ನ ಕ್ವಶನ್ ಏನಂತಂದರೆ, ಈಸ್ ಇಟ್ ಸರ್ಜರಿ ಗುಡ್? ಯಾಕಂತಂದರೆ ನಮ್ಮ ಕೆಲವು ಸ್ನೇಹಿತರು ಸರ್ಜರಿ ಮಾಡಿಸ್ಕೊಂಡು ಭಾಳ ಪೇನ್ ತಿಂದಿದ್ದಾರೆ ಮೇಡಮ್, ಭಾಳ ಕಷ್ಟ, ತಿಂಗಳಗಟ್ಟಲೆ ಪೇನ್ ತಿಂದು ನಮಗೆಲ್ಲ ಆಗಲ್ಲ ಗುರು ಇದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನೀವು ಹೇಳಿ, ಈ ಸರ್ಜರಿ ಗುಡ್? ಆ್ಯಂಡ್ ಸರ್ಜರಿಯಲ್ಲಿ ಇನ್ನೊಂದು ಆಪ್ಷನ್ ಇದೆ, ಲೇಸರ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ. ಈದರ್ ವೇ ಗುಡ್ಡ ಬೇಡ, ಏನಾದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ. ವರ್ಸ್ಟ್ ಪಾರ್ಟ್ ಆಫ್ ಸರ್ಜರಿ ಏನಂತ ಹೇಳಿದ್ರೆ, ನೀವು ಅದು ಕಾಸು ಖರ್ಚು ಮಾಡ್ತಿರೋದಲ್ಲ, ಅಥವಾ ಪ್ರೀ ಆಫ್ ಪ್ರೊಸೀಜರ್ ಅಥವಾ ಪೋಸ್ಟ್ ಆಫ್ ಪ್ರೊಸೀಜರಲ್ಲಿ ತುಂಬ ನೋವು ಪಡುವಂಥದ್ದು ಕೂಡ ಅಲ್ಲ. ಬಟ್ ಇದಿಷ್ಟು ಮಾಡಿದ್ಮೇಲೂ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗಲ್ಲ ಅನ್ನೋದೇ ಇದ್ರ ವರ್ಸ್ಟ್ ಪಾರ್ಟ್. ಸೊ ಸರ್ಜರಿಯಲ್ಲಿ ಏನಾಗುತ್ತೆ ಅಂದರೆ, ಈ ಪೈಲ್ ಮಾಸ್ ಹೊರಗಡೆ ಏನು ಬಂದಿರುತ್ತೋ ಅದನ್ನು ನಾವು ಎಕ್ಸಸೈಸ್ ಮಾಡಿ ತೆಗೆದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ನೀವು ಸ್ವಲ್ಪ ದಿನ ಆದ ನಂತರ ಅದೇ ಥರ ಅಂದರೆ ಫುಡ್ ರಿಸ್ಟ್ರಿಕ್ಷನ್ ಹೇಳಿರ್ತಾರೆ, ಆ ಫುಡ್ ರಿಸ್ಟ್ರಿಕ್ಷನ್ ಏನಾದರೂ ನೀವು ಫಾಲೋ ಮಾಡದೇ ಇದ್ದಾಗ ಮತ್ತೆ ಈ
ಪೈಲ್ಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಎಷ್ಟೋ ಕೇಸಸಲ್ಲಿ ವಿದಿನ್ 6 months ನಾವು ಈ ಪೈಲ್ ಮಾಸ್ ಮತ್ತೆ ಬಂದಿರೋದು, ಸರ್ಜರಿ ಆದ ನಂತರವೇ ಬಂದಿರೋದನ್ನ ನಾವು ನೋಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗ್ತಾ ಇರಲ್ಲ. ರೂಟ್ ಕಾಸ್ ನೋಡಿರೋದಿಲ್ಲ ಅಲ್ವಾ? ರೂಟ್ ಕಾಸ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಇಂಡೈಜೆಷನ್. ಸೊ ಇಂಡೈಜೆಷನ್ ನೀವು ಯಾವಾಗ ಟ್ರೀಟ್ಮೆಂಟ್ ಕೊಡೋದಿಲ್ವೋ, ಸರ್ಜರಿ ಮಾಡಿದ್ಮೇಲೂ ಕೂಡ ಇಂಡೈಜೆಷನ್ ಆದ್ರೆ ಪುನಃ ಅದು ಪೈಲ್ಸ್ ಆಗಿ ಪ್ರೋಗ್ರೆಸ್ ಆಗುತ್ತೆ. ಸೊ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಇವಾಗ ಅಡ್ವಾನ್ಸ್ಡ್ ಆಗಿ ಲೇಸರ್ ಟ್ರೀಟ್ಮೆಂಟ್ ಬರ್ತಾ ಇದೆ. ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳು ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ, 1 or 2 hour ಸರ್ಜರಿಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್ ಅಂತಾರೆ. ಅದ್ರ ಬಗ್ಗೆ ಹೇಳಿ, ನೀವು ಹೇಳ್ತೀರಾ ಅದ್ರ ಬಗ್ಗೆ? ಸರ್ಜರಿ ಕಂಪೇರ್ ಮಾಡಿದ್ರೆ ಲೇಸರ್ ಟ್ರೀಟ್ಮೆಂಟ್ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ಲೇಸರ್ ಅಲ್ಲಿ ನೋಡೋದಾದ್ರೂ ನೀವು ಅದರಲ್ಲಿ ಪೈಲ್ ಮಾಸ್ ತೆಗಿತಾರೆ ಹೊರತು ಅದರಲ್ಲೂ ಇಂಡೈಜೆಷನ್ಗೆ ಏನು ಟ್ರೀಟ್ಮೆಂಟ್ ಸಿಗ್ತಾ ಇರಲ್ಲ. ಸೇಮ್ ಸರ್ಜರಿ ತರಾನೇ ಸ್ವಲ್ಪ ಟೈಮ್ ಆದ ನಂತರ ನೀವೇನಾದ್ರೂ ನಿಮ್ ಡಯಟ್ ಫಾಲೋ ಮಾಡದೇ ಇದ್ದಾಗ ಪುನಃ ಪೈಲ್ಸ್ ರಿಅಕರ್ ಆಗುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರಬಹುದು. ಸೊ ಲೇಸರ್ ಕೂಡ ಇನ್ಕಂಪ್ಲೀಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವೆಲ್ಲ ಸರ್ಜರಿ ಇರ್ಬೋದು, ಲೇಸರ್ ಇರ್ಬೋದು, ಇವುಗಳಿಂದ ಪೇನ್ ತುಂಬಾ ಇರುತ್ತೆ. ತುಂಬಾ ನಾನು ತಗೊಂಡಿರೋ ಫೀಡ್ಬ್ಯಾಕ್ ಇದೆ ಆಕ್ಚುಲಿ. ನೀವು ಅದನ್ನ ಅವಾಯ್ಡ್ ಮಾಡಕ್ ಚಾನ್ಸೇ ಇಲ್ಲ ಅಲ್ವಾ? ನಾನು ಇದು ತುಂಬಾ ಕಡೆ ನೋಡಿದ್ದೀನಿ. ಕ್ಷಾರಕರ್ಮ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ. ಇಸ್ ಇಟ್ ರೈಟ್ ವೇ ಆರ್ ಇಸ್ ರಾಂಗ್ ವೇ? ಏನಿದೆ ಆಕ್ಚುಲಿ? ಸೊ ಸರ್ಜರಿ ಮತ್ತೆ ಲೇಸರ್ ಕಂಪೇರ್ ಮಾಡಿದ್ರೆ ನಾನು ಕ್ಷಾರಕರ್ಮ ಬೆಟರ್ ಅಂತ ಹೇಳ್ತೇನೆ. ನಾನು ಆಯುರ್ವೇದಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್. ಯಾಕಂದ್ರೆ ಅದರಲ್ಲಿ ಹರ್ಬಲ್ ಮೆಡಿಕೇಟೆಡ್ ಡ್ರಗ್ಸ್ ನ ಒಂದು ಥ್ರೆಡ್ ತರ ಡಿಪ್ ಮಾಡಿ ಅದನ್ನ ಈ ಪೈಲ್ ಮಾಸ್ಗೆ ಸುತ್ತ ಕಟ್ತಾರೆ. ಅದರಿಂದ ಪೈಲ್ ಮಾಸ್ ಶ್ರಿಂಕ್ ಆಗುತ್ತೆ ಅಥವಾ ಕಟ್ ಆಗಿ ಹೋಗುತ್ತೆ. ಸೊ ಇದು ಟ್ರೀಟ್ಮೆಂಟ್ ಪ್ರೊಸೀಜರ್. ಅದರೊಟ್ಟಿಗೆ ಕೆಲವು ಇಂಟರ್ನಲ್ ಮೆಡಿಕೇಶನ್ ಕೂಡ ಕೊಡ್ತಾರೆ. ಆದ್ರೂ ಕೂಡ ಇದು ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಅಂಡ್ ಒನ್ ಮೋರ್ ಥಿಂಗ್, ಅದು ನಿಮ್ಗೆ ಕಂಪ್ಲೀಟ್ ಆಗಿ ಡೈಜೆಷನ್ ಇಶ್ಯೂಸ್ ಸಾಲ್ವ್ ಆಗಲ್ಲ. ಸೊ ಮತ್ತೆ ನಿಮ್ಗೆ ಟೈಮ್ ಕಳ್ದಾಗೇನೆ ಮತ್ತೆ ಇಂಡೈಜೆಷನ್ ಮತ್ತೆ ರಿಅಕರೆನ್ಸ್ ಎಲ್ಲ ಒಂದೇ ತರ ಆಗುತ್ತೆ. ಮತ್ತೆ ಎಷ್ಟೇ ಆದ್ರೂ ಪ್ರೊಸೀಜರ್ ಆಗಿರುತ್ತಲ್ಲ, ಸೊ ಅದ್ರ ರಿಸ್ಟ್ರಿಕ್ಷನ್ಸ್ ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ನಾಟ್ ಅ ಬೆಟರ್ ಚಾಯ್ಸ್ ಅಲ್ಲ. ಅವ್ರ ಬೆಸ್ಟ್ ಅಂತೂ ಅಲ್ಲೇ ಅಲ್ವಾ? ಬೆಸ್ಟ್ ಇಲ್ಲಿದೆ. ಓಕೆ, ಆಯುರ್ಶೂರ್ ಕಡೆಯಿಂದ ರಿಲೀವಾ, ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ. ವಾಟ್ ಇಸ್ ದಿಸ್? ವಾಟ್ ಕೈಂಡ್ ಆಫ್ ಮೆಡಿಸಿನ್ ಇಸ್? ಟ್ಯಾಬ್ಲೆಟಾ, ಪುಡಿನ, ಯಾವ ಥರ ಇರುತ್ತೆ? ವಾಟ್ ಇಸ್ ದಿಸ್ ಇದು ಆ್ಯಕ್ಚುಲಿ? ಸೊ ಇದು ಟ್ಯಾಬ್ಲೆಟ್. ಆಯುರ್ಶ್ಯೂರ್ ರಿಲೀವಾದಲ್ಲಿ ನಾವು ಮೇಯ್ನ್ ಆಗಿ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಅಂದರೆ ಕಂಪ್ಲೀಟ್ ಪೈಲ್ಸನ್ನ ಕ್ಯೂರ್ ಮಾಡುವಂಥ ನಿಟ್ಟಿನಲ್ಲಿ ಈ ಮೆಡಿಸಿನ್ನ ತಯಾರಿಸಲಾಗಿದೆ. ಇದು ನಮಗೆ ಪೈಲ್ಸ್ಗೂ ಇದಕ್ಕೆ ಸೊಲ್ಯೂಷನ್ ಅನ್ನು ಕೊಡುತ್ತೆ. ಆ್ಯಂಡ್ ನಮ್ಮ ಏನು ಹೆಲ್ತ್ ಇದಿರುತ್ತಲ್ವ ಅದನ್ನು ಕೂಡ ಇದು ಸರಿ ಮಾಡುತ್ತಾ? ಅಂದ್ರೆ ಪೈಲ್ಸ್ ಆಕರ್ ಆಗೋದಕ್ಕೆ ಕಾರಣ ಇರುತ್ತೆ ಗೊತ್ತಾ, ಅದನ್ನು ತಡೆ ಹಿಡಿಯುತ್ತಾ ಇದು? ಇದು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡುತ್ತೆ. ಅಂದ್ರೆ ನಿಮ್ಗೆ ಮೇನ್ ಆಗಿ ಇಂಡೈಜೆಷನ್ ಅಂತ ನಾನು ಹೇಳಿದ್ನಲ್ಲ, ಸೊ ಫಸ್ಟ್ ಇಂಡೈಜೆಷನ್ ನ ಟ್ರೀಟ್ ಮಾಡಕ್ ಶುರು ಮಾಡುತ್ತೆ. ಸೊ ಈ ಟ್ಯಾಬ್ಲೆಟ್ 36 to 54 ಡೋಸೇಜ್ ಅಲ್ಲಿ ನಾವು ಹೇಳ್ತೇವೆ. ಇಟ್ ಬೇಸ್ಡ್ ಆನ್ ದ ಸಿವಿಯಾರಿಟಿ, ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನಿಷಿಯಲಿ 3rd ಡೇ ಇಂದ ಒಂದು 14th ಡೇ ವರೆಗೂ ನೋವು ಕಮ್ಮಿ ಆಗೋದು, ತುರಿಕೆ ಕಮ್ಮಿ ಆಗೋದು, ಆ ತರ ಶುರು ಆಗುತ್ತೆ. ಸೊ ತಗೊಂಡಾಗೇನೆ ಒಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇದೆಲ್ಲ ಸಿಂಪ್ಟಮ್ಸ್ ಎಲ್ಲ ರಿಲೀಫ್ ಗೊತ್ತಾಗುತ್ತೆ ನಮಗೆ ಅಲ್ವಾ? ಹೌದು. ಮತ್ತೆ ಒಂದು 27 ಡೇಸ್ ಆದಾಗ ಇಂಡೈಜೆಷನ್ ಇಶ್ಯೂನ ಕ್ಯೂರ್ ಮಾಡುತ್ತೆ. 36 ಡೇಸ್ ನಂತರ ಪೈಲ್ ಮಾಸ್ ಕೂಡ ಶ್ರಿಂಕ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ತೀವಿ. ಏನ್ ಹೇಳ್ತಾ ಇದ್ರಿ ನೀವು? ಇದು ಆಕ್ಚುಲಿ ಪೈಲ್ ಮಾಸ್ ಅನ್ನ ಶ್ರಿಂಕ್ ಮಾಡಿ ಸೊ ಒಳಗಡೆ ಹೊರಟೋಗ್ಬಿಡುತ್ತಾ ಇದು? ಇದು ಒಂದೇ ಟ್ಯಾಬ್ಲೆಟ್ ನಿಮ್ಗೆ ಇಷ್ಟು ಸೊಲ್ಯೂಷನ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ನಿಜವಾಗ್ಲೂ ರಾಮಬಾಣನೆ ಮೇಡಮ್ ಇದು ಅಲ್ವಾ? ಅದಕ್ಕೆ ಹೇಳಿದ್ದು ರಾಮಬಾಣ ಅಂತ. ಅಲೋಪತಿಕ್ ಅಂತ ಹೋದ್ರೆ ಪೇನ್ ಕಿಲ್ಲರ್ ಕೊಡ್ತಾರೆ, ಅವಾಗ ಪೇನ್ ರಿಲೀಫ್ ಆಗುತ್ತೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಪೇನ್ ಶುರು ಆಗುತ್ತೆ, ಜೆಲ್ ಕೊಡ್ತಾರೆ. ಅಥವಾ ಆಯುರ್ವೇದಿಕ್ ಅಂತ ಹೋದ್ರೂ ಕಷಾಯ, ವಟಿ, ಅದು ಇದು ಒಂದ್ ಸಿಂಪ್ಟಮ್ ಒಂದ್ ಟ್ಯಾಬ್ಲೆಟ್ ಕೊಡ್ತಾರೆ. ಬಟ್ ರಿಲೀವಾದಲ್ಲಿ ಜಸ್ಟ್ ಸಿಂಗಲ್ ಟ್ಯಾಬ್ಲೆಟ್ ಅಲ್ಲಿ ನಾವು ಎಲ್ಲ ತರದ ಕಂಪ್ಲೇಂಟ್ಸ್ ಅಂದ್ರೆ ಲಕ್ಷಣಗಳನ್ನು ಕೂಡ ಟ್ರೀಟ್ ಮಾಡ್ತಾ ಇದೆ ಈ ರಿಲೀವಾ. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂತಿದ್ರೆ, ಇದು 300 ವರ್ಷದಿಂದ ಕೇರಳ ಮೂಲದ ವೈದ್ಯರು ವಿಶೇಷ ಗುಣ ಇರುವ ಬೇರ್ಗಳನ್ನು ಮತ್ತೆ ಭಸ್ಮಗಳನ್ನು ಯೂಸ್ ಮಾಡಿರುವಂತ ಮೆಡಿಸಿನ್ ಇದು. ಅದೇ ಪಾರಂಪರಿಕ ಕುಟುಂಬದಿಂದ ಒಬ್ರು ಬಂದವರು ಇದ್ರ ಪ್ರಯೋಜನ ನೋಡಿ ಇನ್ನೂ ತುಂಬಾ ಜನಗಳಿಗೆ ಮುಟ್ಬೇಕು ಅಂತ ಕಾರಣದಿಂದ ಈ ರಿಲೀವಾ ಆಯುರ್ಶ್ಯೂರ್ ಒಟ್ಟಿಗೆ ಸೇರಿ ರಿಲೀವಾ ಅಂತ ಪ್ರಾಡಕ್ಟ್ ಮಾಡಿದ್ದು. ಓಕೆ, ಇದು ನನ್ನ ಕ್ವಶನ್ ಏನಂತಂದ್ರೆ, ಇಸ್ ಇಟ್ ಪರ್ಮಿಟೆಡ್? ಲೈಕ್ ಇದಕ್ಕೆ ರಿಲೇಟೆಡ್ ಆಗಿರುವಂತ ಎಲ್ಲ ಗವರ್ಮೆಂಟ್ ಪರ್ಮಿಷನ್ಸ್ಗಳನ್ನು ತಗೊಂಡಿದ್ದೀರಾ ನೀವು? ಅದನ್ನ ಡ್ರಗ್ ಲೈಸೆನ್ಸ್ ನಮಗೆ ಸಿಕ್ಕಿದೆ. ಸೊ ಇದಕ್ಕೆ ಡ್ರಗ್ ಲೈಸೆನ್ಸ್ ಇದೆ ಮೇಡಮ್. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ನಾವು
ನಾವು ಕಂಪ್ಲೀಟ್ ಕನ್ಸಲ್ಟೇಷನ್ ತಗೊಂಡ ನಂತರವೇ ಈ ಮೆಡಿಕೇಶನ್ನ ಈ ಪ್ಯಾಕೇಜ್ ಯಾವುದು ಸೂಕ್ತ ಅಂತ ಹೇಳಿ ಕೊಡೋದು. ಪ್ರೊಫೆಷನಲ್ ಆಯುರ್ವೇದಿಕ್ ಡಾಕ್ಟರ್ಸೇ ನೀವು ಮಾತಾಡ್ತಾರೆ. ಪ್ಲಸ್ ನಿಮ್ಮ ಡಯಟ್ ಹಿಸ್ಟ್ರಿ, ನಿಮ್ಮ ಪ್ರೀವಿಯಸ್ ಹಿಸ್ಟ್ರಿ, ಹೆಲ್ತ್ ಹಿಸ್ಟ್ರಿ, ಸರ್ಜರಿ ಆಗಿದೆಯಾ, ಕಿಡ್ನಿ ರೋಗ ಇದೆಯಾ, ಎಲ್ಲನೂ ಕೇಳಿ ಎಲ್ಲ ವಿಚಾರಿಸ್ಕೊಂಡ ನಂತರವೇ ಈ ಅಂದ್ರೆ ಯಾವ್ದು ಕೊಡ್ಬೋದು ಅಂತ ಹೇಳೋದು. ಸೊ ಆ ರೀತಿಯಲ್ಲಿ ನೋಡಿದಾಗ ನಾವು ಆಲ್ಮೋಸ್ಟ್ ಅವರ ಡೀಟೇಲ್ಸ್ ತಗೊಂಡು ನಂತರ ಕೊಡೋದ್ರಿಂದ ನಾವು ಇಲ್ಲಿವರೆಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನೋಡ್ಲಿಲ್ಲ. ಒಂದೇನಂದ್ರೆ ನಾವು ಬರೀ ಪೈಲ್ಸ್ ಅನ್ನೇ ಕಾನ್ಸಂಟ್ರೇಟ್ ಮಾಡೋದು. ಸೊ ಫಿಷರ್ ಫಿಸ್ಟ್ಯುಲಾ ಕೇಸಸ್ ಕೂಡ ಬಂದ್ರು ನಾವು ಅದನ್ನ ಅಟೆಂಡ್ ಮಾಡೋದಿಲ್ಲ ಅಲ್ವಾ, ಪೈಲ್ಸ್ ಗೆ ಅಂತಾನೆ ಇರೋ ಮದ್ದಿದ್ದು. ಕರೆಕ್ಟ್. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಪಿಸ್ತೂಲ ಆಗ್ಲಿ ಪಿಜರ್ ಇದ್ರೆ ಅದು ಇದರಿಂದ ಗುಣ ಆಗೋಲ್ಲ. ಅದಕ್ಕೋಸ್ಕರ ತಗೊಂಡು ನಾಳೆ ದಿನ ದಯವಿಟ್ಟು ಇದು ನಮ್ಗೆ ಆಗ್ಲಿಲ್ಲ ಮಾಡ್ಲಿಲ್ಲ ಅಂತ ಇದ್ರ ಹೆಸರು ಹಾಳು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಓನ್ಲಿ ಪೈಲ್ಸ್ ಇದ್ರೆ ಮಾತ್ರ ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇದನ್ನ ತಗೊಳ್ಳುವ ರೀತಿ ಏನು ಅಂಡ್ ಇದನ್ನ ತಗೊಂಡಾಗ ಆ ಡೇದಲ್ಲಿ ನಾವ್ ಏನೇನು ತಿನ್ಬೋದು, ಏನೇನು ತಿನ್ನಬಾರ್ದು, ಡಯಟ್ ಏನಾದರೂ ಇದೆಯಾ ಇದಕ್ಕೋಸ್ಕರ? ಸೊ ಇದು 1 ಟ್ಯಾಬ್ಲೆಟ್ ಪರ್ ಡೇ ಬೆಳಗ್ಗೆ ಹೊತ್ತು ತಗೊಳ್ಳೋ ಅಂಥದ್ದು. ಇದರ್ ವಿತ್ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ ಅಥವಾ ನೀರಿನೊಟ್ಟಿಗೆ ತಗೊಬಹುದು. ಅಂದ್ರೆ ಆಫ್ಟರ್ ಫುಡ್ ಆರ್ ಬಿಫೋರ್ ಫುಡ್? ಖಾಲಿ ಎಂಟಿ ಸ್ಟಮಕ್. ಹೌದು, ಓಕೆ ಓಕೆ ಓಕೆ. ಸೊ ಇದು ಒಂದು ಮೆಡಿಸನ್ ಅಲ್ಲಿ ನಿಮ್ಗೆ ಯಾವುದೇ ತರ ಡಯಟ್ ರಿಸ್ಟ್ರಿಕ್ಷನ್ ಕೂಡ ಬೇಡ, ಯಾಕಂದ್ರೆ ಮೆಡಿಸಿನ್ ನಿಮ್ಗೆಲ್ಲ ಸಾಲ್ವ್ ಮಾಡ್ತಿರುತ್ತೆ. ಎಸ್ ಹೌದು. ಫೈಬರ್ ರಿಚ್ ಡಯಟ್, ಆ ರಿಚ್ ಡಯಟ್ ಯಾವುದು ಬೇಕಂತಿಲ್ಲ. ಮೆಡಿಸಿನ್ ತಗೊಳ್ಳಿ, ನಿಮಗೆ ಬೇಕಾಗಿರೋದು ತಿನ್ನಿ. ಬೇರೆ ಮೆಡಿಸಿನ್ ಮಾಡ್ಬೇಕಿದ್ರೆ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ರಿಸ್ಟ್ರಿಕ್ಷನ್ ಕೊಟ್ಟಿರ್ತಾರೆ. ನಾವು ಆ ತರ ಯಾವ್ದು ರಿಸ್ಟ್ರಿಕ್ಷನ್ ಕೊಡ್ತಾ ಇಲ್ಲ. ಹಾಗಂತ ಹೇಳಿ ದಿನ ಬಿರಿಯಾನಿ ತಿಂದ್ರು ಅದ್ರ ಪರಿಣಾಮ ಬೇರೆನೇ ಆಗ್ಬೋದು, ಬೇರೆ ರೀತಿ ಸಮಸ್ಯೆ. ಸೊ ಆದಷ್ಟು ನೀವು ರೆಗ್ಯುಲರ್ ಆಗಿ ಏನ್ ತಗೊಳ್ತಾ ಇದೀರೋ ಅದೇ ರೀತಿ ಡಯಟ್ ನ ಫಾಲೋ ಮಾಡಿ, ಅದ್ರೊಟ್ಟಿಗೆ ಮೆಡಿಸಿನ್ ನಿಮ್ಗೆ ಎಲ್ಲಾ ತರ ಸೊಲ್ಯೂಷನ್ ಕೂಡ ಕೊಡುತ್ತೆ. ಪೈಲ್ಸ್ ಅಂತ ಬಂದಾಗ ಟ್ರೀಟ್ಮೆಂಟ್ಗೆ ಹೋಗ್ತೀವಿ ಅಂತಂದ್ರೆ ಮಿನಿಮಮ್ 1.5 ಲ್ಯಾಕ್ ಬೇಕೇ ಬೇಕು. ಮಿನಿಮಮ್ ಸರ್ಜರಿ 1.5 ಲ್ಯಾಕ್, 2.5 ಲ್ಯಾಕ್, 3.5 ಲ್ಯಾಕ್ ಆ ರೇಂಜಲ್ಲಿ ಮಾಡ್ತಾರೆ. ಓಕೆನಾ? ಸೊ ಇದಕ್ಕೆ ಯಾವ ಲಕ್ಷನೂ ಕೊಡಬೇಕಾಗಿಲ್ಲ. ಇಲ್ಲಿವರೆಗೆ ಇದನ್ನ ಯೂಸ್ ಮಾಡಿರೋರು ಎಷ್ಟು ಜನ ಆ್ಯಂಡ್ ಯಾರಾದರೂ ಬೆನಿಫಿಟ್ ತಗೊಂಡಿರೋದು ಒಂದು ಎಕ್ಸಾಂಪಲ್ ಹೇಳ್ಬೋದು ನಮಗೆ? ಸೊ ಕರ್ನಾಟಕದಲ್ಲಿ ನಿಮಗೆ ಯಾವುದೇ ಥರ ಎಕ್ಸಾಂಪಲ್ ಅಂದರೆ ಸಿಗೋದಿಲ್ಲ, ಯಾಕಂದರೆ ನಾವೀಗ ಶುರು ಮಾಡ್ತಿದ್ದೀವಿ ಈ ಪ್ರಾಡಕ್ಟನ್ನು. ಸೊ ಕೇರಳದಲ್ಲಿ ಸಾಕಷ್ಟು ಜನಗಳಿಗೆ ಇದರಿಂದ ತುಂಬ ಪ್ರಯೋಜನ ಆಗಿದೆ. ಒಂದು ಆಲ್ಮೋಸ್ಟ್ 6 ಲ್ಯಾಕ್ಸ್ಗಿಂತ ಜಾಸ್ತಿ ಜನ. ಎಸ್, ಯಾಕಂದರೆ 300 ವರ್ಷದಿಂದ ನಡ್ಕೊಂಡ್ ಬರ್ತಿರೋಂಥ ಪ್ರಾಡಕ್ಟ್. ಸೊ ತುಂಬಾನೇ ಜನ ಇದರಿಂದ ಯುಟಿಲೈಸ್ ಪಡ್ಕೊಂಡಿದ್ದಾರೆ. ಮೇಡಮ್ ಇವಾಗ ಫೈನಲ್ ಅಂತ ಬಂದ್ಬಿಟ್ಟಿದ್ದೀವಿ. ಇದನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ. ನಮ್ಮ ವೀಕ್ಷಕರಿಗೆ ಇವಾಗ ಪ್ರೆಸೆಂಟ್ ಮಾಡೋಣ. ಇದಕ್ಕೆ ಎಷ್ಟು 1 ಲ್ಯಾಕ್ 2 ಲ್ಯಾಕ್ ರುಪೀಸಾ ಎಷ್ಟು ಹೇಳ್ತಾ ಇದ್ದೀರಾ? ರಿವೀಲ್ ದ ಪ್ರೈಸ್ ಮೇಡಮ್, ಎಷ್ಟು ಅಂತ ಹೇಳ್ಬಿಡಿ. ಸೊ ಸರ್ಜರಿ ಅಂತ ಹೋದಾಗ ನಿಮಗೆ ಆಲ್ಮೋಸ್ಟ್ ಬೆಂಗಳೂರು ರೇಟಲ್ಲಿ ನೋಡಿದ್ರೆ 50,000 ಇಂದ ಆಲ್ಮೋಸ್ಟ್ 2 ಲ್ಯಾಕ್ ರೇಂಜ್ ವರ್ಗೂ ಆಗುತ್ತೆ. 2.5 ಲ್ಯಾಕ್. ಎಸ್, ಜಾಸ್ತಿನೇ ಆಗುತ್ತೆ. ಲೇಸರ್ ಇನ್ನೂ ಜಾಸ್ತಿನೇ ಆಗುತ್ತೆ. ಬಟ್ ನಮ್ಮ ರಿಲೀವ ನಾವು ಸಿವಿಯಾರಿಟಿ ನೋಡಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಸ್ಟೇಜಸ್ ಯಾವ ತರ ಇದೆ ನೋಡಿ 36 to 54 ಡೇಸ್ ಅಂತ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ 36 to 54 ಡೇಸ್ಗೆ ನಿಮಗೆ ಸಮ್ವೇರ್ ಅರೌಂಡ್ 3,000 to 9,000 ಬಿಲ್ ಮಾಡ್ತೀವಿ ನಾವು. 3 to 9,000? ಎಸ್, ಆ ರೇಂಜ್ ಅಲ್ಲಿ ಬಿಲ್ ಮಾಡ್ತೀವಿ. ನಿಜ ಹೇಳ್ತಿದ್ದೀರಾ ತಾನೆ? ನಿಜ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಸರ್ಜರಿ ಅಂತ ಹೋದಾಗ ಒಂದ್ಸಲಿ ಸರ್ಜರಿ ಆದ್ಮೇಲೆ ಅಯ್ಯೋ ನಂದು ಸರ್ಜರಿ ಸರಿ ಹೋಗ್ಲಿಲ್ಲ, ನನಗೆ ರೀಫಂಡ್ ಬೇಕು ಅಂತ ಹೇಳಿದ್ರೆ ಯಾರು ರೀಫಂಡ್ ಕೊಡೋದಿಲ್ಲ. ಬಟ್ ರಿಲೀವಾದಲ್ಲಿ ನಾವು 27 ಡೇಸ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. 27 ಡೇಸ್ ಅಲ್ಲಿ ಗ್ಯಾರಂಟಿ ನೀವು ಪ್ರೋಗ್ರೆಸ್ ನೋಡ್ತೀರಾ. ಇನ್ ಕೇಸ್ ನೋಡದೆ ಇದ್ದಾಗ ಅನ್ಯೂಸ್ಡ್ ಟ್ಯಾಬ್ಲೆಟ್ಸ್ ನ ನೀವು ರಿಟರ್ನ್ ಮಾಡಬಹುದು, ನಾವು ಆಕ್ಸೆಪ್ಟ್ ಮಾಡ್ತೇವೆ. ಮತ್ತೆ ಅದಕ್ಕೆ ಕಂಪ್ಲೀಟ್ ಬಿಲ್ ಅಂದ್ರೆ 100% ರೀಫಂಡ್ ಕೊಡ್ತೇವೆ. ಸೊ ನೀವೆಲ್ಲೂ ಈ ತರ ನೋಡಿರಲ್ಲ. ಅಂದ್ರೆ ನಾವು ನಮ್ ಪ್ರಾಡಕ್ಟ್ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಇದೀವಿ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಇನ್ನೊಂದು 3 to 9,000 ಒಂದು ಟ್ಯಾಬ್ಲೆಟ್ ಹೇಳ್ತಾ ಇಲ್ಲ ವೀಕ್ಷಕರೇ, ಒಂದು ಬಾಕ್ಸಸ್ ಲೆವೆಲ್ ಅಲ್ಲಿ ಇರುತ್ತೆ ಅಂಡ್ ಅದು ಕೋರ್ಸಸ್ ಮೇಲೆ ಹೋಗುತ್ತಲ್ವಾ, ಎಷ್ಟು ದಿನದ ಕೋರ್ಸ್ ಅಂತ ಹೇಳ್ಬಿಟ್ಟು. ಬಟ್ ಏನೇ ಇದ್ರೂ ಕೂಡ ಮಿನಿಮಮ್ 3,000, ಮ್ಯಾಕ್ಸಿಮಮ್ 9,000 ಮೇಲೆ 1 ರೂಪಾಯಿನೂ ಜಾಸ್ತಿ ಆಗಲ್ಲ ಅಲ್ವಾ? ಸೊ ಎಲ್ಲಿ 1 ಲ್ಯಾಕ್ 2 ಲ್ಯಾಕ್ 3 ಲ್ಯಾಕ್ ವರೆಗೆ ಖರ್ಚು ಮಾಡ್ತೀರಾ, ಎಲ್ಲಿ 3,000 ಇಂದ 9,000 ವರೆಗೆ ಖರ್ಚು ಮಾಡ್ತೀರಾ. ನೀವು ಟ್ರೀಟ್ಮೆಂಟ್ ಓಡಾಡೋದಕ್ಕೆ 9,000 ರುಪೀಸ್ ಖರ್ಚು ಮಾಡಿರ್ತೀರಾ. ಆ ರೇಟನ್ನು ಡೆಫಿನೆಟ್ಲಿ ನೀವು ಇಲ್ಲಿ ರಿಲೀವವನ್ನು ಪರ್ಚೇಸಸ್ ಮಾಡಬಹುದು. ಆ್ಯಂಡ್ ಸೊ ಫೈನಲಿ ಇದನ್ನು ಆರ್ಡರ್ ಮಾಡೋದು ಹೇಗೆ? ಡಾಕ್ಟರ್ ಕನ್ಸಲ್ಟೇಷನ್ ತಗೊಬೇಕು. ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಅಥವಾ ನಾರ್ಮಲ್ ಸ್ಟೋರ್ಸಲ್ಲಿ ರಿಲೀವಾ ಸಿಗೋದಿಲ್ಲ, ಆನ್ಲೈನಲ್ಲಿ ಕೂಡ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ಕನ್ಸಲ್ಟೇಷನ್ ತೊಗೊಬೇಕಾಗುತ್ತೆ. ಕನ್ಸಲ್ಟೇಷನ್ ಆದ ನಂತರ ನಿಮ್ಮ ಕಂಡೀಷನ್ ನೋಡಿ, ನಿಮ್ಮ ಸ್ಟೇಜ್ ನೋಡಿ ಆಯುರ್ವೇದಿಕ್ ಪ್ರೊಫೆಷ್ನಲ್ಸೇ ನಿಮಗೆ
ಯಾವ ಪ್ಯಾಕೇಜ್ ಸ್ಯೂಟೇಬಲ್ ಅಂತ ಹೇಳಿ ಆ ನಂತರ ನಿಮಗೆ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಅದರ ಮೂಲಕ ನೀವು ಮೆಡಿಸಿನ್ನ ಪರ್ಚೇಸ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ರೀಚ್ ಇದೆಯಾ ನಿಮ್ಮದು? ಮನೆ ಬಾಗಿಲಿಗೆ ಕಳಿಸ್ಕೊಡಕ್ಕಾಗತ್ತಾ? ಎಸ್ ಆಲ್ ಓವರ್ ಕರ್ನಾಟಕ ನಾವು ಕಳಿಸ್ಕೊಡ್ತೀವಿ. ಡೋರ್ ಡೆಲಿವರಿ ಇದೆ ಅಲ್ವಾ? ಹೌದು. ರಿಲಿವಾನ ತಗೊಳ್ಳೋದ್ರಿಂದ ಫೈಲ್ಸ್ ಯಾವತ್ತೂ ಬರೋದೇ ಇಲ್ವಾ? ಪರ್ಮನೆಂಟ್ ಸೊಲ್ಯೂಷನ್ನ, ಓಕೆ ನೀವು ಕಂಪ್ಲೀಟ್ ಸೊಲ್ಯೂಷನ್ ಹೇಳಿದ್ರಿ, ಕಂಪ್ಲೀಟಾಗಿ ತೆಗೆದಾಕತ್ತೆ, ಬಟ್ ಈಸ್ ದಿಸ್ ಪರ್ಮನೆಂಟ್ ಸೊಲ್ಯೂಷನ್ ಇದು? ಗುಡ್ ಕ್ವೆಶನ್. ಸೊ ಫೈಲ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಏನಾಗುತ್ತೆ ಅಂದರೆ, ಈಗ ನೀವೊಮ್ಮೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಒಮ್ಮೆ ನೀವು ಬೈಸೈಕಲಲ್ಲಿ ಹೋಗ್ತಾ ಇರ್ತೀರಾ, ಬಿದ್ದೋಗ್ತೀರಾ, ಫ್ರ್ಯಾಕ್ಚರ್ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತೀರಾ. ಬಟ್ ಮುಂದೆ ನೀವು ಬೀಳೋದೇ ಇಲ್ಲ ಅಂತ ಗ್ಯಾರಂಟಿ ಇಲ್ಲ, ಯಾರು ಕೊಡಕ್ಕಾಗುತ್ತೆ? ಸೊ ಅದೇ ರೀತಿಯಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಬೇರ್ ಸಮೇತ ಕಿತ್ತಾಕ್ತೀವಿ, ಮತ್ತೆ ಆ ಬೇರ್ ಉಟ್ಕೊಳ್ಳೋದೇ ಇಲ್ಲ ಅಂತ ಹೇಳೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮೆಡಿಕಲ್ ಕಂಡೀಷನ್ನೇ ಆ ಥರ, ನಾವು ಯಾವುದಕ್ಕೂ 100% ಗ್ಯಾರಂಟಿ ಕೊಡ್ಲಿಕ್ಕಾಗಲ್ಲ. ಸೊ ಕಂಪ್ಲೀಟ್ ಸೊಲ್ಯೂಷನ್, ಅದರಿಂದ ನೀವು ಆಗಿರೋ ಪ್ರಾಬ್ಲಮನ್ನು ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತೇವೆ, ಬಟ್ ಮುಂದೆ ಬರ್ದೇ ಇರೋ ಥರ ನೋಡ್ಕೊಳ್ಳೋದು ನಿಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಅಲ್ವಾ? ಸೊ ನಾವು ನೋಡ್ಕೊಬೇಕ್ರಿ, ನಮ್ಮ ಲೈಫ್ ಸ್ಟೈಲ್ ನೋಡ್ಕೊಂಡು ನಮ್ಮ ಇದನ್ನ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಬರದೇ ಇರೋ ಥರ ನೋಡ್ಕೋಬಹುದು. ಬಟ್ ಸದ್ಯಕ್ಕೆ ನಿಮ್ಮ ಹತ್ರ ಇದ್ರೆ ಅದನ್ನು ಹೋಗಲಾಡಿಸೋ ಜವಾಬ್ದಾರಿ ರಿಲಿವಾ ತಗೊಳತ್ತೆ ಅಂತ ಹೇಳ್ಬೋದು. 3,000ದಿಂದ 9,000 ಒಳಗಡೆ ಅಷ್ಟೇ ರೀ. ಅದ್ರ ಒಳಗಡೆ 30,000ದಿಂದ 90,000 ಹೇಳ್ತಾ ಇಲ್ಲ ನಾನು, 30,000 to 90,000 ಹೇಳ್ತಾ ಇಲ್ಲ, 3,000ಇಂದ 9,000 ಒಳಗಡೆ ನಿಮ್ಮ ಹೆಲ್ತನ್ನು, ಆ ಪೈಲ್ಸನ್ನು ನೀವು ಬುಡ ಸಮೇತ ನಿರ್ಮೂಲನ ಮಾಡ್ಬೋದು ಅಂತ ಹೇಳ್ತೀನಿ. ರಿಲಿವಾನ ಬಳಸ್ಕೊಡಿ, ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮೆಡಿಸಿನನ್ನು, ಅದರಲ್ಲೂ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿರೋದಕ್ಕೆ ಆ್ಯಂಡ್ ಒಂದು ಒಳ್ಳೆ ಕಾಸ್ಗೋಸ್ಕರ ನೀವು ವರ್ಕ್ ಮಾಡಿರೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.